ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶ್ರೀಕೃಷ್ಣ ಹಸ್ತಿನಾಪುರಕ್ಕೆ ಪ್ರವೇಶ ಮಾಡೋದು, ಮತ್ತೆ ರಾಜ ಧೃತರಾಷ್ಟ್ರ, ವಿದುರ ಮತ್ತೆ ಕುಂತಿ ಇರೋ ಕಡೆ ಹೋಗೋದು, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಕುಂತಿ ಕೃಷ್ಣನಿಗೆ ತನ್ನ ಮಕ್ಕಳ ಯೋಗಕ್ಷೇಮವನ್ನ ಕೇಳಿ ತಿಳ್ಕೊಳ್ಬೇಕು ಅಂತ ಕೇಳ್ತಾ ಇದ್ದಾಳೆ. ಮತ್ತೆ ಹೇಳ್ತಾಳೆ, ನನಗೆ ಅರ್ಜುನನ ಜನ್ಮದ ಸಮಯದಲ್ಲಿ ಒಂದು ಆಕಾಶವಾಣಿ ಹೇಳಿತ್ತು, ನಿನ್ನ ಮಗ ಇಡೀ ಪೃಥ್ವಿಯನ್ನ ಗೆಲ್ತಾನೆ, ಮತ್ತೆ ಸ್ವರ್ಗದ ತನಕ ಇವನ ಯಶಸ್ ಹರಡುತ್ತೆ, ಯುದ್ಧದಲ್ಲಿ ಕೌರವರನ್ನ ಕೊಂದು ರಾಜ್ಯವನ್ನ ಪಡಿತಾನೆ, ಮತ್ತೆ 3 ಅಶ್ವಮೇಧ ಯಜ್ಞವನ್ನ ತನ್ನ ಸೋದರರ ಸಹಿತ ಮಾಡ್ತಾನೆ ಅಂತನ್ಬಿಟ್ಟು, ನಿಜವಾಗ್ಲೂ ಈ ಕೆಲಸ ನಡೆಯುತ್ತೆ, ಇದು ಧರ್ಮದ ಕೆಲಸ ಆಗಿರೋದ್ರಿಂದ ನೀನು ಇದನ್ನ ಮಾಡಿಸ್ತೀಯಾ ಅಂತನ್ಬಿಟ್ಟು ಕೃಷ್ಣನಿಗೆ ಹೇಳಿ, ಮತ್ತೆ ಯುಧಿಷ್ಠಿರ, ಅರ್ಜುನ ಮತ್ತೆ ಭೀಮ ಈ 3 ಜನಕ್ಕೂ ಕೂಡ ಒಂದು ಮೆಸೇಜನ್ನ ಕೊಡು, ನಾನು ಹೇಳಿದೆ ಅಂತನ್ಬಿಟ್ಟು ಅವ್ರ ಹತ್ರ ಹೋಗಿ ಹೇಳು ಅಂತನ್ಬಿಟ್ಟು ಯುಧಿಷ್ಠಿರನಿಗೆ ಹೇಳ್ತಾಳೆ. ನಿನ್ನ ಧರ್ಮ ಹಾನಿ ಆಗ್ತಾ ಇದೆಯಪ್ಪ, ಈಗಲೂ ನೀನು ಸುಮ್ಮನೆ ಇರಬೇಡ, ಅದನ್ನ ವ್ಯರ್ಥವಾಗಿ ಹಾಳಾಗೋದಕ್ಕೆ ಬಿಡಬೇಡ ಅಂತ ಹೇಳ್ತಾಳೆ. ಆಮೇಲೆ ಅರ್ಜುನ ಮತ್ತೆ ಭೀಮನಿಗೇನು ಹೇಳಿ ಕಳಿಸ್ತಾಳೆ, ಕ್ಷತ್ರಾಣಿ ಪುತ್ರರನ್ನ ಯಾಕೆ ಹಡಿತಾಳೆ ಅಂತಂದ್ರೆ, ಇಂಥ ಒಂದು ಸಮಯ ಬರುತ್ತೆ ಅಂತಾನೆ ಹಡಿಯೋದು, ಈಗ ಸಮಯ ಬಂದಿದೆ, ಇಂಥ ಒಂದು ಅವಕಾಶವನ್ನ ನೀವು ಕಳ್ಕೋಬೇಡಿ, ನೀವೇನಾದ್ರೂ ಯುದ್ಧ ಮಾಡ್ಲಿಲ್ಲ ಅಂತಂದ್ರೆ ಸಂಪೂರ್ಣವಾಗಿ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತೀರಾ, ಅಂದ್ರೆ ಇಂಥ ಒಂದು ಒಳ್ಳೆ ಅವಕಾಶ, ಕ್ಷತ್ರಿಯ ಯುದ್ಧದಲ್ಲಿ ಸಾಯ್ಬೇಕು, ಇಲ್ಲ ಅಂದ್ರೆ ಗೆಲ್ಲಬೇಕು ಅಂತ ಒಂದು ಸಮಯ ಬಂದಿದೆ, ಇವಾಗ ನೀವೇನಾದ್ರೂ ನಿಮ್ಮ ಧರ್ಮವನ್ನ ಪಾಲನೆ ಮಾಡ್ಲಿಲ್ಲ ಅಂತಂದ್ರೆ ನಾನು ಯಾವತ್ತೂ ನಿಮ್ಮ ಮುಖಾನ ನೋಡೋದಿಲ್ಲ, ಮತ್ತೆ ಸಮಯ ಬಂದಾಗ ನಿಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ನೀವು ಆ ಕೆಲಸ ಮಾಡಬೇಕು, ಪ್ರಾಣದ ಲೋಭವನ್ನ ಇಟ್ಕೋಬೇಡಿ ಅಂತನ್ಬಿಟ್ಟು ತನ್ನ ಮಕ್ಕಳಿಗೆ ಹೇಳು, ಅರ್ಜುನನಿಗೂ ಮತ್ತೆ ಭೀಮನಿಗೆ ಅಂತನ್ಬಿಟ್ಟು ಕೃಷ್ಣನಿಗೆ ಒಂದು ಮೆಸೇಜನ್ನ ಕೊಡ್ತಾಳೆ. ನಾನು ಹೇಳಿದೆ ಅಂತನ್ಬಿಟ್ಟು ಇದನ್ನ ಅವರಿಬ್ಬರಿಗೂ ಹೋಗಿ ಹೇಳು ಅಂತನ್ಬಿಟ್ಟು ಆಮೇಲೆ ಮುಂದುವರೆದು ಹೇಳ್ತಾಳೆ, ಮಾದ್ರಿಯ ಪುತ್ರರಾದಂತಹ ನಕುಲ ಸಹದೇವರಿದಾರಲ್ಲ, ಅವರು ಸದಾ ಕ್ಷಾತ್ರ ಧರ್ಮದಲ್ಲೇ ನಿಂತಿರುವಂಥವ್ರು, ಅವ್ರಿಗೋಗಿ ಹೇಳು, ಪ್ರಾಣಗಳ ಒತ್ತೆ ಇಟ್ಟು ತನ್ನ ಪರಾಕ್ರಮದಿಂದ ಗಳಿಸಿರುವಂತಹ ಭೋಗಗಳನ್ನ ಮಾತ್ರ ಇಷ್ಟಪಡಿ. ಅಂದ್ರೆ ಏನು? ತಾವಾಗಿ ತಾವು ದುಡಿಬೇಕು, ಅದರಲ್ಲಿ ಏನು ಭೋಗ ಸಿಗುತ್ತೋ ಅದನ್ನ ನೀವು ಅನುಭವಿಸ್ಬೇಕೇ ಹೊರತು ಬೇರೆಯವರಿಂದ ಏನೋ ಒಂದು ಈಸ್ಕೊಂಡು ಅಥವಾ ಬೇರೆಯವರು ಕೊಟ್ಟಿರ್ತಾರಲ್ಲ ಅದನ್ನ ಇಟ್ಕೊಂಡು ಭೋಗಿಸ್ಬಾರ್ದು, ಅದಕ್ಕೆ ಯಾವತ್ತೂ ಇಷ್ಟಪಡಬೇಡಿ. ಯಾಕೆ ಅಂತಂದ್ರೆ, ಯಾವ ಮನುಷ್ಯ ಕ್ಷತ್ರಿಯ ಧರ್ಮದ ಅನುಸಾರ ತನ್ನ ಜೀವನವನ್ನ ನಡೆಸ್ತಾನೋ ಅವನ ಮನಸ್ಸಿಗೆ ಪರಾಕ್ರಮದಿಂದ ಗಳಿಸಿರ್ತಾನಲ್ಲ ಅಂಥ ಭೋಗ ಮಾತ್ರನೇ ಸುಖ ಕೊಡೋದಕ್ಕೆ ಸಾಧ್ಯ. ಕ್ಷತ್ರಿಯ ಯಾವತ್ತಿದ್ರೂ ತಾನು ಪಡ್ಕೊಳ್ಬೇಕು, ತಾನು ಅದನ್ನ ಹೋರಾಡಿ ಗಳಿಸಿರ್ಬೇಕು, ಸಂಪಾದನೆ ಮಾಡಿ ಗಳಿಸಿರ್ಬೇಕು, ಅದನ್ನ ಭೋಗಿಸ್ಬೇಕೇ ಹೊರತು ಬೇರೆಯವರು ಕೊಟ್ಟಂತ ಭಿಕ್ಷೆಯಲ್ಲಿ ನಾವು ಭೋಗಿಸ್ಬಾರ್ದು. ಅದು ನಿಜವಾಗ್ಲೂ ಸಂತೋಷ ಕೊಡಲ್ಲ ಕ್ಷತ್ರಿಯನಿಗೆ, ಆಯ್ತಾ? ಕ್ಷತ್ರಿಯರ ಧರ್ಮನೇ ಬೇರೆ ಇರುತ್ತೆ, ಬ್ರಾಹ್ಮಣ ಧರ್ಮನೇ ಬೇರೆ ಇರುತ್ತೆ. ಸೊ ಅವರವರ ಧರ್ಮದ ಪ್ರಕಾರವಾಗಿ ನಡ್ಕೊಂಡು ಅವರು ಭೋಗಗಳನ್ನ, ಅದರ ಸುಖವನ್ನ ಅನುಭವಿಸ್ಬೇಕೇ ಹೊರತು ಅದಕ್ಕೆ ವಿರುದ್ಧವಾಗಿ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾಳೆ. ಮತ್ತೆ ಮುಂದುವರೆದು ಹೇಳ್ತಾಳೆ, ಶತ್ರುಗಳು ರಾಜ್ಯವನ್ನ ಕಸಿದುಕೊಂಡ್ಬಿಟ್ಟಿದ್ದಾರೆ, ಇದೇನು ದುಃಖದ ವಿಷಯ ಅಲ್ಲ, ಅಂದ್ರೆ ನನಗಿದ್ರಿಂದ ಏನೂ ದುಃಖ ಇಲ್ಲ, ನಮ್ಮ ರಾಜ್ಯವನ್ನ ಶತ್ರುಗಳು ಕಿತ್ಕೊಂಡಿದ್ದಾರೆ, ಅದು ಕೂಡ ನನಗೆ ದುಃಖದ ವಿಷಯ ಅಲ್ಲ. ಆಮೇಲೆ ದ್ಯೂತದಲ್ಲಿ ಸೋಲೋದಿದೆಯಲ್ಲ, ಅದು ನನ್ನ ದುಃಖಕ್ಕೆ ಕಾರಣ ಅಲ್ಲ. ಜೂಜಲ್ಲಿ ಬೇಕಾದಷ್ಟು ಜನ ಸೋಲ್ತಾರೆ, ಹಾಗೆ ನನ್ನ ಮಕ್ಕಳು ಸೋತಿದ್ದಾರೆ, ಅದು ಕೂಡ ನಾನು ದುಃಖ ಪಡ್ತಾ ಇರೋದಕ್ಕೆ ಕಾರಣ ಅಲ್ಲ. ನನ್ನ ಮಕ್ಕಳು ಕಾಡಲ್ಲಿ ಇರಬೇಕಾಗಿ ಬಂತು, ಇದರಿಂದನೂ ಕೂಡ ನನಗೆ ದುಃಖ ಇಲ್ಲ. ಆದರೆ ನನ್ನ ಯುವತಿಯಾದಂತಹ ಪುತ್ರವಧುವನ್ನ, ಅವಳು ಕೇವಲ ಒಂದೇ ಒಂದು ವಸ್ತ್ರವನ್ನ ಮಾತ್ರ ಧರಿಸ್ಕೊಂಡಿದ್ಲು, ಆ ಸಮಯದಲ್ಲಿ ಎಳ್ಕೊಂಡು ಹೋಗಿ ತುಂಬಿದ ಸಭೆಯ ಒಳಗಡೆ ಅವಳನ್ನ ನಿಲ್ಸಿದ್ರಲ್ಲ, ಮತ್ತೆ ಅವಳು ಆ ಪಾಪಿಗಳ ಕಠೋರ ವಚನಗಳನ್ನ, ತುಂಬಾ ಕೆಟ್ಟದಾಗೆಲ್ಲ ಮಾತಾಡ್ತಾನೆ ದುಶ್ಯಾಸನ, ಮತ್ತೆ ದುರ್ಯೋಧನ, ಕರ್ಣ, ಇವರೆಲ್ಲರೂ ಕೂಡ ಅಂತ ಮಾತುಗಳನ್ನೆಲ್ಲ ಕೇಳಬೇಕಾಗಿ ಬಂತಲ್ವಾ. ಇದಕ್ಕಿಂತ ದುಃಖದ ವಿಷಯ ಇನ್ಯಾವುದಿದೆ? ಅಯ್ಯೋ, ಆ ಸಮಯದಲ್ಲಿ ಅವಳು ಮಾಸಿಕ ಧರ್ಮದಲ್ಲಿ ಕೂಡ ಇದ್ಲು, ಅದನ್ನು ನೆನೆಸ್ಕೊಂಡು ಅಂತ ಒಂದು ಸಮಯದಲ್ಲೂ ಕೂಡ ಅವಳಿಗೆ ಅಷ್ಟು ಹಿಂಸೆ ಕೊಟ್ಟಿದಾರಲ್ಲ. ಆದ್ರೆ ತನ್ನ ವೀರ ಪತಿಯರ, ಅಂದ್ರೆ ಆ ಸಮಯದಲ್ಲಿ
ತುಂಬ ವೀರಶೂರರಾದಂತಹ ತನ್ನ ಗಂಡಂದ್ರು ಅಲ್ಲಿದ್ರೂ ಕೂಡ ಆ ಕ್ಷತ್ರಾಣಿ ಅನಾಥಳ ಹಾಗೆ ಆಗಿದ್ಲು. ಅಂದರೆ ಗತಿ ಇಲ್ಲದೆ ಇರೋರನ್ನ ಹೇಗೆ ಎಳ್ಕೊಂಡು ಬಂದು ಮುಂದೆ ಸಭೆಯಲ್ಲಿ ನಿಲ್ಲಿಸಿ ಅವಳಿಗೆ ಅವಮಾನ ಮಾಡ್ತಾರೋ ಅಂಥ ವೀರಪತಿಯರು 5 ಜನ ಇದ್ರೂ ಕೂಡ ಅವಳು ಅನಾಥಳಾಗಿ ಆಗೋಗಿದ್ಲಲ್ಲ. ಪುರುಷೋತ್ತಮನೇ, ನಾನು ಪುತ್ರವತಿಯಾಗಿದ್ದೇನೆ ಅಂದರೆ ನಾನೂ ಕೂಡ ಸೊಸೆನೇ. ಇಷ್ಟಲ್ಲದೆ ನನಗೆ ನಿನ್ನ ಬಲರಾಮನ ಮತ್ತೆ ಪ್ರದ್ಯುಮ್ನನ ಪೂರ್ಣ ಆಶ್ರಯ ಇದೆ. ನೀವೆಲ್ಲರೂ ಕೂಡ ನನಗೆ ಆಶ್ರಯವನ್ನ ಕೊಡುವಂಥವ್ರು. ಆದರೂ ಕೂಡ ನಾನು ಈ ರೀತಿಯ ದುಃಖಗಳನ್ನು ನಾನು ಭೋಗಿಸ್ತಾ ಇದ್ದೀನಿ. ನೋಡಿ, ನಾನು ಈ ಕುಲಕ್ಕೆ ಸೊಸೆಯಾಗಿದ್ದೀನಿ, ನೀನಿದೆಯಾ, ಬಲರಾಮ, ಪ್ರದ್ಯುಮ್ನ ಇಂಥ ವೀರರ ಆಶ್ರಯ ನನಗಿದೆ. ಆದರೂ ಕೂಡ ನನಗೆ ಈ ದುಃಖಗಳನ್ನು ಭೋಗಿಸುವಂಥ ಒಂದು ಪರಿಸ್ಥಿತಿ ಬಂದಿದೆ. ಅಯ್ಯೋ, ದುರ್ದರ್ಶನಾದ ಭೀಮ, ಅಂದರೆ ಅವನನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ ಅಂಥ ಭೀಮ ಇದ್ದಾನೆ. ಮತ್ತು ಯುದ್ಧದಿಂದ ಬೆನ್ನು ತೋರಿಸದೇ ಇರುವಂತಹ ಅರ್ಜುನ ಇದ್ದರೂ ಕೂಡ ನನಗೆ ಈ ಗತಿ ಬಂದಿದೆ. ಅಂದರೆ ಇಂಥ ಮಕ್ಕಳು ನನಗಿದ್ದಾರೆ, ಇಂಥ ಮಕ್ಕಳಿದ್ರೂ ಕೂಡ ನನಗೆ ಈ ಗತಿ ಬಂದಿದೆಯಲ್ಲ. ಯಾರು ಕೂಡ ಅರ್ಜುನನನ್ನು ಸೋಲ್ಸೋದಕ್ಕಾಗಲ್ಲ. ಅವನ ಯುದ್ಧದಿಂದ ಓಡ್ ಹೋಗೋದು ಇಲ್ಲ. ಅಂಥ ವೀರಶೂರ. ಇನ್ನು ಭೀಮನ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅಂಥ ಒಂದು ಶಕ್ತಿಶಾಲಿಯಾಗಿರುವಂಥವನು. ಅಂಥ ಮಕ್ಕಳಿದ್ದು ನಿನ್ನಂಥವನು ಇದ್ದೂ ಕೂಡ ನನಗೆ ಈ ಗತಿ ಬಂದಿದೆಯಲ್ಲ ಅಂತಂದ್ಬಿಟ್ಟು ತನ್ನ ಕಷ್ಟವನ್ನೆಲ್ಲ, ತನ್ನ ನೋವನ್ನೆಲ್ಲ ಅವಳು ಕೃಷ್ಣನ ಹತ್ರ ತೋಡ್ಕೊಳ್ತಾ ಇದ್ದಾಳೆ. ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.